ನಮಸ್ಕಾರ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇ ಅಪ್ಡೇಟ್. ಇವತ್ತಿನ ವಿಡಿಯೋ ಬಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ ನನ್ನ ಚಾನಲ್ಲಿ. ಎಕ್ಸ್ಪೆಷಲಿ ನಾವು ಮೈಸೂರವರಾಗಿ ಈ ವಿಡಿಯೋ ನಿಮಗೆ ಮಾಡಲೇಬೇಕಾಗಿ ಬಂತು. ಯಾರ್ಯಾರು ಮೈಸೂರಿಗೆ ಹೊಸ್ದಾಗಿ ದಸರಾ ನೋಡಬೇಕು ಅಂತ ಬರ್ತಿದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ನಿಮ್ಗೆ ಯಾರು ಗೊತ್ತಿದ್ರೆ ಶೇರ್ ಮಾಡಿ, ನೀವೇ ಬರ್ತಿದ್ರೆ ಈ ವಿಡಿಯೋ ಫುಲ್ ನೋಡಿ. ಸೊ ಯಾರ್ಯಾರು ದಸರಾ ನೋಡಬೇಕು ಮೈಸೂರಿಗೆ ಬಂದು ಅಂದ್ಕೊಂಡಿದ್ದೀರಾ, ಒಂದು 5 ದಿನ 3 ದಿನ ಹಿಂದೆಯೇ ಬನ್ನಿ. ಇಡೀ ಮೈಸೂರನ್ನ ನೋಡ್ಕೊಂಡೋಗಿ. ಮತ್ತು ಫಸ್ಟ್ ಕೆಲಸ ಮಾಡಬೇಕೇನೆಂದರೆ ಕುಪ್ಪಣ್ಣ ಪಾರ್ಕಲ್ಲಿ ಫ್ಲವರ್ ಶೋ ಇರುತ್ತೆ. ಅದು ಸ್ಟಾರ್ಟ್ ಆಗೋದು ಬಂದು 22ನೇ ತಾರೀಕು ಮಧ್ಯಾಹ್ನ 12:30 ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ. ಸೊ ಆ ಟೈಮ್ಗೆ ಈ ಫ್ಲವರ್ ಶೋಗೆ ಬನ್ನಿ. ಇಲ್ಲಿ ತುಂಬ ಚೆನ್ನಾಗಿರೋ ಫ್ಲವರ್ಸಲ್ಲಿ ಒಳ್ಳೊಳ್ಳೆ ಡಿಸೈನ್ ಇರುತ್ತೆ. ಇಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಫೋಟೋ ನೋಡಿ ವಿಡಿಯೋದಲ್ಲಿ. ಲಾಸ್ಟ್ ಟೈಮ್ ಬಂದು ಇಲ್ಲಿ ಚಂದ್ರಯಾನ 3 ಕಾನ್ಸೆಪ್ಟ್ ಮೇಲೆ ಮಾಡಿದರು. ಇಯರ್ಲಿ ಒಂದೊಂದು ಕಾನ್ಸೆಪ್ಟ್ ತಗೋತಾರೆ, ತುಂಬ ಚೆನ್ನಾಗಿರುತ್ತೆ. ಒಂಥರ ಫುಲ್ ಕ್ರಿಯೇಟಿವಿಟಿ ಇರುತ್ತೆ. ಮೈಸೂರಲ್ಲಿ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಫಸ್ಟ್ ಟೈಮ್ ಅಂದರೆ ಈ ಪ್ಲೇಸಿಗೆ ಬನ್ನಿ. ಸೊ ನೆಕ್ಸ್ಟ್ ಪ್ಲೇಸ್ ಬಂದು DDRS ಸ್ಟೇಡಿಯಮಲ್ಲಿ ಕುಸ್ತಿ ಪಂದ್ಯ ನಡೆಯುತ್ತೆ. ಒನ್ ಆಫ್ ದಿ ಬೆಸ್ಟ್ ಪಂದ್ಯ. ಎಲ್ಲ ಪೈಲ್ವಾನ್ಸ್ಗಳು, ಇಡೀ ಕರ್ನಾಟಕದ ಪೈಲ್ವಾನ್ಸು ಇಲ್ಲಿ ಕಾಂಪಿಟೇಷನ್ ಬಂದಿರ್ತಾರೆ. ಈ ಎಲ್ಲ ಮ್ಯಾಚ್ಗಳು ತುಂಬ ಸಖತ್ತಾಗಿರುತ್ತೆ. ನಿಮಗೆ ಒಂದು ನಿಮಿಷವೂ ಬೋರ್ ಆಗೋಲ್ಲ. ಹಂಗೂ ಏನಾದರೂ ನಿಮಗೆ ಎಲ್ಲರೂ ಬೋರ್ ಆದರೆ ಎಕ್ಸಿಬಿಷನಿಗೆ ಬನ್ನಿ. ಎಕ್ಸಿಬಿಷನ್ ಒನ್ ಆಫ್ ದಿ ಬೆಸ್ಟ್ ಅಟ್ರಾಕ್ಟಿವ್ ಥಿಂಗ್ ಇನ್ ಮೈಸೂರು. ಏನಕ್ಕಂದರೆ ಇಲ್ಲಿ ನಿಮಗೆ ಫುಡ್ ಸ್ಟಾಲ್ ಇರುತ್ತೆ, ಶಾಪಿಂಗ್ ಬರ್ತೀರಾ ಇರುತ್ತೆ, ಆಟ ಆಡೋಕ್ಕೆ ಬರ್ತೀರಾ ಇರುತ್ತೆ, ಸುಮಾರು ಗೇಮ್ಸ್ಗಳಿರುತ್ತೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಮಕ್ಕಳನ್ನ ಕರ್ಕೊಬರ್ತೀವಿ ಅಂದರೆ ಒಳ್ಳೆಯ ಜಾಗ. ನಿಮ್ಮ ಲವರ್ಸ್ ಜೊತೆ ಆಟ ಆಡೋಕ್ಕೂ ಒಳ್ಳೆಯ ಜಾಗ. ಮತ್ತು ಇನ್ನು ನಿಮ್ಮ ಬೆಸ್ಟ್ ಮೆಮೊರಿಯಾಗಿ ಇದನ್ನು ಹೋಗ್ತೀರ. ಇನ್ನು ನೆಕ್ಸ್ಟು ಅದರ ನಾಳೆ ಬೆಳಗ್ಗೆ ಎದ್ದು ಅರಮನೆ ಹತ್ರ ಕೋಟೆ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿಗೊಂದು ದರ್ಶನ ಹಾಕ್ಬಿಟ್ಟು ಹಂಗೆ ಪಕ್ಕದಲ್ಲಿ CBS ಇದೆ, ಅಂದರೆ ಸಿಟಿ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಚಾಮುಂಡಿ ಬೆಟ್ಟದ ಬಸ್ ಹತ್ಕೊಂಡು ಬೆಟ್ಟಕ್ಕೆ ಒಂದು ಟ್ರಿಪ್ ಹೋಗಿ, ಬೆಟ್ಟ ಅಂದರೆ ಒಂದು ವ್ಯೂ ಪಾಯಿಂಟ್ ಇರುತ್ತೆ, ದೇವಸ್ಥಾನ ಇರುತ್ತೆ, ಒಳ್ಳೆ ಮ್ಯೂಸಿಯಮ್ ಇದೆ. ಮತ್ತು ಹಾಗೆ ಬೆಟ್ಟದ ಪಕ್ಕದಲ್ಲಿ ಅದ್ರದ್ದು ಕಲ್ಯಾಣಿ ಇದೆ, ತುಂಬ ಕ್ಲೀನಾಗಿದೆ, ತುಂಬ ಪೀಸ್ ಜಾಗ. ಮತ್ತು ಬರ್ತಾ ಬಸ್ಸಲ್ಲಿ ಬರಬೇಡಿ, ಸ್ಟೆಪ್ಸ್ ಇದೆ, ಸ್ಟೆಪ್ಸಿಂದ ಬನ್ನಿ. ಅಲ್ಲಿ ಬರ್ತಾ ನಂದಿ ಸಿಗುತ್ತೆ, ಆ ನಂದಿ ವಿಗ್ರಹ ನೋಡಿ. ಸ್ಟೆಪ್ಸ್ ಎಲ್ಲ ನಿಮಗೆ ಎಲ್ಲ ಪ್ರತಿ 100 ಸ್ಟೆಪ್ಸ್ಗೂ ಒಂದೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಲ್ಲಿ ನೆಮ್ಮದಿಯಾಗಿ ಸನ್ಸೆಟ್ ನೋಡಿ. ಸನ್ಸೆಟ್ಟು ಮತ್ತು ಇಡೀ ಮೈಸೂರಲ್ಲೇ ಕಾಣುತ್ತೆ ನಿಮಗೆ. ಹಾಗೆ ಬರ್ತಾ ದಸರಾ ಲೈಟಿಂಗ್ಸ್ ನೋಡ್ಕೊಂಡು, ಹಾಗೆ ಇನ್ನೊಂದು ವಿಷಯ, ಬನ್ನಿ ಮಂಟಪ ಗ್ರೌಂಡಲ್ಲಿ ಸೆಪ್ಟೆಂಬರ್ 28 ಮತ್ತು 29 ಡ್ರೋನ್ ಶೋ ಇರುತ್ತೆ ನೈಟಲ್ಲಿ. ಮತ್ತು ಇನ್ನೊಂದು ಟಾರ್ಚ್ ಲೈಟ್ ಪರೇಡ್ ಅಂತ ನಡೆಯುತ್ತೆ. ಈ ಎರಡೂ ವರ್ತು. ನೀವು ಎಷ್ಟೇ ಟಿಕೆಟ್ ಕೊಟ್ಟೋಗಿ, ಎಷ್ಟೇ ದುಡ್ಡು ಕೊಟ್ಟೋಗಿ, ಏನೂ ಲಾಸ್ ಇಲ್ಲ. ಇವೆರಡು ವರ್ತ್ ಶೋಗಳು ಮೈಸೂರಲ್ಲಿ. ಮತ್ತು ಡ್ರೋನ್ ಶೋ ಅಂತೂ ನೀವು ನೋಡಲೇಬೇಕು, ಮಿಸ್ ಮಾಡ್ಕೊಳ್ಳೇಬೇಡಿ. ಆ್ಯಕ್ಚುಲಿ ಇಲ್ಲಿ ಕುದುರೆ ಬರುತ್ತೆ, ಮತ್ತು ಬೈಕ್ ಸ್ಟಂಟ್ಗಳು ಮಾಡ್ತಾರೆ. ತುಂಬ ಏನು ಬೋರ್ ಆಗೋಲ್ಲ. ಇನ್ನು ಅಕ್ಟೋಬರ್ 2 ಲಾಸ್ಟ್, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದಸರಾ, ಜಂಬೂ ಸವಾರಿ. ಫೈನಲಿ ಅಕ್ಟೋಬರ್ 2ನೇ ತಾರೀಕು ಜಂಬೂ ಸವಾರಿ ಸ್ಟಾರ್ಟ್ ಆಗುತ್ತೆ. ಈ ಜಂಬೂ ಸವಾರಿ ಹೆಂಗೆ ವರ್ಣಿಸೋದೇ ಗೊತ್ತಾಗಲ್ಲ. ಎಲ್ಲಿ ನೋಡೋಕ್ಕಾಗುತ್ತೆ ನೀವು? ಆನೆ 750 kg ಚಿನ್ನನ ಹೊತ್ತು ಅದ್ರ ಮೇಲೆ ಚಾಮುಂಡೇಶ್ವರಿ ಕೂರಿಸ್ಕೊಂಡು ಏನು ರಾಜ ವೈಭವದಿಂದ ನಡ್ಕೊಂಬರ್ತಿದ್ರೆ ಎಲ್ಲರೇ ಸಿಗುತ್ತೆ ಇದು ನೋಡೋಕ್ಕೆ. ಮೈಸೂರಿಗೆ ಬರೋ ಮೇನ್ ರೀಸನ್ನೇ ಮೈಸೂರು ದಸರಾ. ಇಷ್ಟೇ ದಸರಾ. 5 ನಿಮಿಷದ ವೀಡಿಯೋ ಮಾಡಿಬಿಟ್ಟು ಇಷ್ಟೇ ದಸರಾ ಅಂತಿದ್ದೀನಿ ಅಂದರೆ ತಲೆ ಕೆಡಿಸ್ಕೋಬೇಡಿ. ಆ್ಯಕ್ಚುಲಿ ಮೇನ್ ಪಾಯಿಂಟ್ ಬಂದು ಇಷ್ಟೇ. ಬಟ್ ನೀವು ಇನ್ನೂ ಎಂಜಾಯ್ ಮಾಡಬೇಕು ಅಂದರೆ ಯುವ ಸಂಭ್ರಮ ಇರುತ್ತೆ, ಯುವ ದಸರಾ ಇರುತ್ತೆ. ಆ್ಯಕ್ಚುಲಿ ಯುವ ದಸರಾ ತುಂಬ ಏನಂತಾರೆ, ಎಲ್ಲ ಟ್ಯಾಲೆಂಟ್ಸ್ನೂ ಅಲ್ಲೇ ನೀವು ನೋಡ್ಬೋದು. ಡ್ಯಾನ್ಸ್ ಶೋ ಇರುತ್ತೆ, ಕಾಮಿಡಿ ಶೋ ಇರುತ್ತೆ. ಹಾಗೂ ಮೈಸೂರಲ್ಲಿರೋ ಕಾಲೇಜಸ್ಸು ಎಲ್ಲರೂ ಅವ್ರ ಕಾಲೇಜ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಬರ್ತಾರೆ. ತುಂಬ ಟ್ಯಾಲೆಂಟ್ಸ್ ಇರುತ್ತೆ ನೋಡಿ, ಮಸ್ಟ್ ವಿಸಿಟ್ ಪ್ಲೇಸ್ ಅದು. ಮತ್ತು ಇನ್ನೊಂದು ಯುವ ಸಂಭ್ರಮ.
ಇದಂತೂ ಹುಡುಗ ಹುಡುಗಿರಿಗೂ ಈಗ ಟೀನೇಜಲ್ಲಿರೋರಿಗಂತೂ ಮಸ್ಟ್ ವಿಸಿಟ್ ಪ್ಲೇಸು. ಯಾಕಂದರೆ ಕಾನ್ಸರ್ಟ್ಗಳಿರುತ್ತೆ, ಮ್ಯೂಸಿಕಲ್ ಶೋಗಳಿರುತ್ತೆ. ಲಾಸ್ಟ್ ಟೈಮ್ ನನಗೆ ಗೊತ್ತಿರೋ ಪ್ರಕಾರ ಶ್ರೇಯಾ ಘೋಷಾಲ್ ಅವ್ರು ಬಂದಿದ್ದರು, ಬಾದ್ಶಾ ಅವ್ರು ಬಂದಿದ್ದರು, ರಘು ದೀಕ್ಷಿತ್ ಅವ್ರು ಬಂದಿದ್ದರು, ವಿಜಯ್ ಪ್ರಕಾಶ್ ಅವ್ರು ಬಂದಿದ್ದರು, AR ರೆಹಮಾನ್ ಅವ್ರು ಕೂಡ ಬಂದಿದ್ದರು. ಆ್ಯಕ್ಚುಲಿ ಒನ್ ಆಫ್ ಏನು ಬೋರ್ ಆಗದೇ ಇರೋ ಫೆಸ್ಟಿವಲ್ ಅಂದರೆ ಈ ದಸರಾ ಫೆಸ್ಟಿವಲ್ ನಮ್ಮ ಮೈಸೂರಲ್ಲಿ. ಆಯಿತು, ಈ ಶೋಗಳನ್ನೂ ನೋಡಾಯಿತು. ಇನ್ನೂ ಏನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು ಮೈಸೂರಲ್ಲಿ ಅಂದರೆ ಗರುಡ ಮಾಲ್ ಇದೆ, ಫೋರಮ್ ಮಾಲ್ ಇದೆ, ಮೈಸೂರು ಮಾಲ್ ಇದೆ. ಹೋಗಿ ಚೆನ್ನಾಗಿರೋ ಫಿಲಮ್ ಹಾಕಿರ್ತಾರೆ, ನೋಡಿ. ನಿಮಗೆ ಶಾಪಿಂಗ್ ಮಾಡಬೇಕಂದ್ರೆ ಶಾಪಿಂಗ್ ಮಾಡಿ. ಹಾಗೇ ಅಲ್ಲಿ ಮೈಸೂರು ಯೂನಿವರ್ಸಿಟಿ ಪಕ್ಕ ಕುಕ್ರಳ್ಳಿ ಲೇಕ್ ಇದೆ, ಅಲ್ಲೋಗಿ ಒಳ್ಳೆ ಪೀಸ್ ಜಾಗ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ. ಹಾಗೆ ಫೋಟೋಶೂಟ್ಗೆ ಏನಾದರೂ ನಿಮ್ಗೆ ಒಳ್ಳೆ ಪ್ಲೇಸ್ ಹುಡುಕ್ತಿದ್ರೆ, ಒಂದು ಅಥೆಂಟಿಕ್ಕು ರಾಯಲಾಗಿ ಫೋಟೋಶೂಟ್ ಮಾಡಿಸ್ಬೇಕಂದ್ರೆ ಲಲಿತ್ ಮಹಲ್ಗೆ ಹೋಗಿ. ₹100 ₹150 ಟಿಕೆಟ್ ಇರುತ್ತೆ. ಫುಲ್ ಎಂಟ್ರಿ ಕೊಡ್ತಾರೆ. ಮತ್ತು ನೀವು ಕಟ್ಟಿರೋ ಟಿಕೆಟ್ಗೆ 1 ಟೀ ಫ್ರೀಯಾಗಿ ಕೊಡ್ತಾರೆ, ಒಂದು ಕಾಫಿ ಫ್ರೀಯಾಗಿ ಕೊಡ್ತಾರೆ. ಹೋಗಿ ಕ್ಯಾಮ್ರಾ ತಗೊಂಡೋಗಿ ಒಳ್ಳೆ ಫೋಟೋಶೂಟ್ ಬರ್ಬೋದು. ಸುಮಾರು ಫಿಲಮ್ ಅಲ್ಲೇ ಶೂಟಿಂಗ್ ಆಗಿರೋದು. ಒಂದೊಳ್ಳೆ ಪ್ಲೇಸ್ ವಿಸಿಟ್ ಮಾಡಿ ಅಷ್ಟೇ. ಸೊ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥವಾ ಮೈಸೂರಿಗೆ ಯಾರ್ಯಾರು ವಿಸಿಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.